ನನ್ನ ಮಗು ಶ್ರೇಷ್ಠನಾಗಬೇಕು, ನನ್ನ ಮಗುವಿನ ಜೀವನದಿಂದ ಅನೇಕರ ಬದುಕಿಗೆ ಬೆಳಕು ಬರಬೇಕು, ಅಂತಹ ಮಗು ಬೇಕು ಅಂದರೆ ಆ ತಾಯಿ ಗರ್ಭ ಸಂಸ್ಕಾರವನ್ನು ಕೊಡಲೇಬೇಕು. ಗರ್ಭ ಸಂಸ್ಕಾರ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲೇ ತುಂಬ ಬದಲಾವಣೆಗಳಾಗೋಯ್ತು. ಪ್ರತಿಯೊಂದು ನಿಮಿಷನೂ ಪ್ರೆಗ್ನೆನ್ಸಿಲಿ ನಮಗೆ ಅನುಭವಿಸೋಕ್ಕೆ ಸಿಕ್ತು. ಟಾಕ್ ಟು ಬೇಬಿ ಅಂದರೆ ಗರ್ಭ ಸಂವಾದ, ಗರ್ಭದಲ್ಲಿರುವಂತಹ ಮಗುವಿಗೆ ಮಾತನಾಡುವಂಥದ್ದು. ನಾನು ಡೆಲಿವರಿಗೆ 1 ವೀಕ್ ಇರಬೇಕಾದ್ರೆ ಡಾಕ್ಟರ್ಸ್ ಹೇಳಿದ್ರು ಕರಳು ಕತ್ತಿಗೆ ಸುತ್ಕೊಂಡಿದೆ ಅಂತ ಹೇಳಿದ್ರು. ನಾನು ಟಾಕ್ ಟು ಬೇಬಿ ಮಾಡ್ತಾ ಇದ್ದೆ, ಅಂದರೆ ಮಗು ಜೊತೆಗೆ ಮಾತಾಡ್ತಾ ಇದ್ದೆ, ಈ ಕಾರ್ಡ್ ಅರೌಂಡ್ ದ ನೆಕ್ ಇರಬಾರ್ದು ಅಂತ ಅಂದ್ಬಿಟ್ಟು. ಯಾವ ಥರ ಮಿರಾಕಲ್ ಈ ಟಾಕ್ ಟು ಬೇಬಿದು ಆಯಿತು ಅಂತ ಅಂದರೆ, ಡೆಲಿವರಿಗೆ ಹೋದಾಗ ಅದು ಕಾರ್ಡ್ ಅರೌಂಡ್ ದ ನೆಕ್ಕು ಇರಲಿಲ್ಲ, ಜೊತೆಗೆ ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ತಂದೆ ತಾಯಂದಿರು ಇಬ್ಬರೂ ಸೇರಿ ನಮಗೂ ಒಂದು ಮಗು ಬೇಕು, ನಾವು ಒಂದು ಮಗು ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾರಲ್ವಾ, ಆವತ್ತಿನಿಂದನೇ ಗರ್ಭ ಸಂಸ್ಕಾರ ಶುರು ಆಗುವಂಥದ್ದು. ಸರ್ಪ್ರೈಸಿಂಗ್ಲಿ 10th ಡೇ ಆಫ್ ನವರಾತ್ರಿ ನನಗೆ ಡೆಲಿವರಿ ಆಗಿದೆ, ಅದು ಗರ್ಲ್ ಬೇಬಿ ಆಗಿದೆ. ಆ್ಯಂಡ್ ನನಗೆ ಖುಷಿ ಆಯಿತು, ಮಿರಾಕಲ್ ಅಂತಲೇ ಅನಿಸ್ತು. ನಾನು ದೇವಿ ಮಹಾತ್ಮೆ ಎಲ್ಲ ಓದ್ತಿದ್ದೆ, ಇಷ್ಟೆಲ್ಲ ಮಾಡಿದ್ದೀನಿ, ಅಂದರೆ ದೇವಿಗೆ ಸ್ಮರಿಸ್ತಿದ್ದೆ. ನೀವೇ ನಿಮ್ಮ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ಯಾರೋ ಥರ್ಡ್ ಪರ್ಸನ್ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮಗುವಿನ ಜೀವನ ನಿರ್ಮಾಣ ಮಾಡ್ತಾರೆ ಅಂತ ನಿಜವಾಗಿಯೂ ನಂಬೋದಕ್ಕೆ ಸಾಧ್ಯ ಆಗುತ್ತಾ? ಎಮೋಷನಲಿ ತುಂಬ ರೋಲರ್ ಕೋಸ್ಟರ್ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಅದೆಲ್ಲೂ ಆಗೋದಕ್ಕೆ ಈ ಪ್ರೋಗ್ರಾಮಲ್ಲಿ ಬಿಡೋದೇ ಇಲ್ಲ, ಅಷ್ಟು ಎಂಗೇಜ್ ಆಗಿ ಇಟ್ಟಿರ್ತಾರೆ. ನಮ್ಮ ಭಾರತವನ್ನು ಮತ್ತೆ ನಾವು ಆರ್ಯಾವರ್ತವನ್ನಾಗಿ ಮಾಡೋದಕ್ಕಿರುವಂಥ ಏಕೈಕ ಸಾಧನೆ ಅಂದರೆ ಈ ಒಂದು ಗರ್ಭ ಸಂಸ್ಕಾರ ಅಂತಲೇ ಹೇಳಬಹುದು. ಹಿಂದೂ ಸಂಸ್ಕೃತಿಯ ಷೋಡಶ ಸಂಸ್ಕಾರಗಳಲ್ಲಿ ಮೊದಲನೆಯದಾದ ಗರ್ಭ ಸಂಸ್ಕಾರದ ಕುರಿತಂತೆ ಇವತ್ತು ನಾವು ತಿಳ್ಕೊಳ್ಳೋಣ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕಾಗಿ ವಿಶ್ವಂ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಆಯೋಜಕಿಯಾದ ಉಮಾ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಧನ್ಯವಾದ. ಗರ್ಭ ಸಂಸ್ಕಾರವನ್ನು ನಾವು ಪ್ರಾಚೀನ ಸಂಪ್ರದಾಯ ಅಂತ ಹೇಳ್ತೇವೆ. ಆದರೂ ಕೂಡ ಇವತ್ತು ನಮ್ಮ ಸಮಾಜದೊಳಗೆ ಹೆಚ್ಚಿನವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ, ಗರ್ಭ ಸಂಸ್ಕಾರ ಅಂದರೆ ಏನು? ಗರ್ಭ ಸಂಸ್ಕಾರ ಅಂತ ಹೇಳಿದ್ರೆ ಆ ಪದ ಡೈರೆಕ್ಟಾಗಿಯೇ ಉತ್ತರ ಕೊಡುತ್ತೆ. ಗರ್ಭದಲ್ಲಿರುವಂತಹ ಮಗುವಿಗೆ ಸಂಸ್ಕಾರಗಳನ್ನು ಧಾರೆ ಎರೆಯುವಂಥದ್ದು ಅಂತ. ಹಾಗಾದರೆ ಏನು ಹೇಳ್ಕೊಡ್ಬೇಕು ಗರ್ಭದಲ್ಲಿರುವಂಥ ಮಗುವಿಗೆ, ಹೇಗೆ ಹೇಳ್ಕೊಡ್ಬೇಕು, ಇದೆಲ್ಲ ಸತ್ಯನಾ ಅನ್ನುವಂಥದ್ದು ಪ್ರಶ್ನೆಗಳು, ಸಂಶಯಗಳು ಬರುತ್ತೆ ಅನೇಕರಿಗೆ. ಅದಕ್ಕೆ ಉತ್ತರ ಏನು ಅಂದರೆ ನಮ್ಮ ಪುರಾಣ ನಮಗೆ ಉತ್ತರ ಕೊಡುತ್ತೆ. ನಮಗೆ ಮಹಾಭಾರತದ ಕಾಲದಿಂದಲೂ ಅನೇಕ ರೀತಿಯ ಉದಾಹರಣೆಗಳು ಸಿಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಅಭಿಮನ್ಯುವಿನ ಒಂದು ಉದಾಹರಣೆ ನಾವು ತಗೋಬಹುದು. ಹೇಗೆ ಅವನು ಗರ್ಭದಲ್ಲಿರಬೇಕಾದ್ರೆ ಚಕ್ರವ್ಯೂಹವನ್ನು ಕಲ್ತ್ಕೊಳ್ತಾನೆ. ಅದ್ರ ಜೊತೆಗೆ ಕೇವಲ ಅಭಿಮನ್ಯುದಷ್ಟೇ ಅಲ್ಲದೆ ನಮಗೆ ಭಕ್ತ ಪ್ರಹ್ಲಾದನ ಒಂದು ಕಥೆಯನ್ನು ಕೂಡ ನಾವು ನೋಡ್ಬೋದು. ಹಿರಣ್ಯಕಶಿಪ ರಾಕ್ಷಸನ ಮಗನಲ್ಲಿ ರಾಕ್ಷಸ ಗುಣಗಳಿಲ್ಲ, ದೈವಿ ಗುಣಗಳು. ಅದಕ್ಕೆ ಕಾರಣ ಏನು? ಹಿರಣ್ಯಕಶಿಪ ಯುದ್ಧಕ್ಕೆ ಅಂತ ಹೋಗಿರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ತಾಯಿ ಕಯಾದು ಗರ್ಭವತಿಯಾಗಿರ್ತಾಳೆ. ಆಗ ನಾರದರು ಅಲ್ಲಿಗೆ ಬಂದು ಆ ಮಗುವಿಗೆ ಗರ್ಭ ಸಂಸ್ಕಾರದ ರೂಪದಲ್ಲಿ ಹರಿಭಕ್ತಿಯನ್ನು ಕಲಿಸಿಕೊಡ್ತಾರೆ. ಆ ಹರಿಭಕ್ತಿಯನ್ನು ಕಲಿತು ಮಗು ಎಷ್ಟರ ಮಟ್ಟಿಗೆ ದೃಢವಾಗಿರುವಂಥ ಭಕ್ತಿಯನ್ನು ತೋರಿಸುತ್ತೆ ಮಗು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಹೌದಲ್ವಾ? ಇದಕ್ಕೆ ಕಾರಣ ಏನು? ಗರ್ಭ ಸಂಸ್ಕಾರ. ಇನ್ನೊಂದು ಐತಿಹಾಸಿಕದಲ್ಲಿ ಉಲ್ಲೇಖ ಏನು ಬರುತ್ತೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರ ಉಲ್ಲೇಖ ಬರುತ್ತೆ. ಅವರ ತಾಯಿ ಗರ್ಭವತಿಯಾಗಿರಬೇಕಾದ್ರೆ ಮುಘಲರ ಅಟ್ಟಹಾಸ ಅತಿ ಹೆಚ್ಚಾಗಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ನನ್ನ ಮೂಲಕ ಬರುವಂತಹ ಮಗು ಒಂದು ಅಖಂಡ ಭಾರತವನ್ನು ಕಟ್ಟಬೇಕು ಅನ್ನುವಂಥ ಇಚ್ಛೆಯನ್ನು ಹೊಂದಿ ಅವರು ಗರ್ಭ ಸಂಸ್ಕಾರವನ್ನು ಕೊಡ್ತಾರೆ. ಅದೇ ರೀತಿ ಆ ಮಗು ಕೂಡ ಒಬ್ಬ ರಾಜನಾಗಿಯೇ ಬೆಳೀತಾನೆ. ಈಗಲೂ ಸಹ ನಾವು ಆ ರಾಜನಿಗೆ ಪೂಜೆಯನ್ನು ಮಾಡ್ತೀವಿ. ಎಷ್ಟೋ ಜನ ಯುವಕರಿಗೆ ಒಂದು ರೋಲ್ ಮಾಡೆಲ್ ಥರನೇ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ ಶಿವಾಜಿ ಮಹಾರಾಜರನ್ನ. ಅದಕ್ಕೆ ಕಾರಣ ಯಾರು? ಅವರ ತಾಯಿ. ಅವಳು ಕೊಟ್ಟಂತಹ ಗರ್ಭ ಸಂಸ್ಕಾರನೇ ಅದಕ್ಕೆ ಕಾರಣ. ಇನ್ನೂ ಒಂದು ಅಂತಂದರೆ ನಮಗೆಲ್ರಿಗೂ ಚಿರಪರಿಚಿತವಾಗಿರುವಂಥದ್ದು ಅಂದರೆ ಮೈಸೂರು ಯಾರಿಗಿಷ್ಟ ಇಲ್ಲ ಹೇಳಿ? ನವ ಮೈಸೂರಿನ ನಿರ್ಮಾತೃ ಅಂತ ಹೇಳಿ ಕರೆಯುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕೂಡ ಅವರೂ ಸಹ ಗರ್ಭ ಸಂಸ್ಕಾರದಿಂದಲೇ ಹುಟ್ಟಿರುವಂಥದ್ದು. ಅವರಿಗೆ ಶ್ರೀಮಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿಬಿಟ್ಟು ಕರೀತಾರೆ. ಯಾತಕ್ಕೆ ಅಂದರೆ ಅವರು ಕೊಟ್ಟಿರುವಂತಹ ಕೊಡುಗೆಗಳು, ಆ ವ್ಯಕ್ತಿ ಅಷ್ಟರ ಮಟ್ಟಿಗೆ ಕೊಡುಗೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗಿರುವಂಥದ್ದು ಹೇಗೆ ಅಂತಂದು ಹೇಳಿದ್ರೆ ಅವರ ತಾಯಿ ಕೊಟ್ಟಿರುವಂಥ ಸಂಸ್ಕಾರಗಳ ಮೂಲಕ. ಈಗಲೂ ಸಹ ನಮಗೆ ಕಣ್ಣೆದುರಿಗೆ ಇದೆ ಮೈಸೂರು ಯಾವ ರೀತಿ ಬೆಳೆದಿದೆ. ಹಾಗಾಗಿ ಗರ್ಭ ಸಂಸ್ಕಾರದ ಮೂಲಕ ನಾವು ಮಿರಾಕಲ್ಸನ್ನೇ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ಬೋದು. ಅಂದರೆ ಈ ಐತಿಹಾಸಿಕ ಪೌರಾಣಿಕ ಕಥೆಗಳನ್ನು ಗರ್ಭದಲ್ಲಿ ಕೇಳುವ ಮಕ್ಕಳು ಮುಂದೆ ಅಂತಹ ವ್ಯಕ್ತಿಗಳ ಹಾಗೆ ಆಗ್ಬೋದು ಅಂತ. ಕೇವಲ ಕೇಳುವಂಥವರಲ್ಲ, ಪರಿಪಾಲನೆ ಮಾಡುವಂಥವ್ರು.
ಗರ್ಭ ಸಂಸ್ಕಾರದ ಮೂಲಕ ಹುಟ್ಟಿದ ಮಗುವಿಗೂ ಸಾಧಾರಣವಾಗಿ ಹೆರಿಗೆಯಾದ ಮಗುವಿಗೂ ಇರುವಂತಹ ವಿಶೇಷವಾದ ವ್ಯತ್ಯಾಸ ಏನಿದೆ? ಎಲ್ಲ ತಾಯಂದಿರಿಗೆ ಅವರ ಮಗು ವಿಶೇಷನೇ, ಅದು ತಾಯಿಯ ಪ್ರೀತಿ ಅಂತಲೇ ಹೇಳ್ಬೋದು. ಆದರೆ ನಾವು ಗುಣಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗರ್ಭವತಿ ಇರುವಂತಹ ತಾಯಿ ಈ ಗರ್ಭಾವಸ್ಥೆಯ ಜೀವನವನ್ನು ಹಾಗೆ ಸುಮ್ಮನೆ ರೀಲ್ಸ್ ನೋಡೋದು, ಇಲ್ಲ ಬೇರೆ ಯಾವುದೋ ಒಂದು ಅನಗತ್ಯ ಕೆಲಸಗಳನ್ನು ಮಾಡುವಂಥದ್ದು, ಇಲ್ಲ ಕೇವಲ ಮನೆ ಕೆಲಸಗಳಿಗೆ ಸೀಮಿತವಾಗಿಬಿಟ್ಟು ಮಗುವಿನ ಬಗ್ಗೆ ಆಲೋಚನೆಯನ್ನು ಮಾಡದೆ ಹಾಗೆ ಹೆರಿಗೆ ಆಗುತ್ತೆ ಬಿಡು ಅದರಲ್ಲೆಂಥ ವಿಶೇಷ ಅಂತ ಅಂದ್ಕೊಂಡು ಇದ್ದಿದ್ದರೆ ಅದು ಮಗುವಿನಲ್ಲಿ ಏನು ವ್ಯತ್ಯಾಸಗಳನ್ನು ತರೋದಿಲ್ಲ. ನಾರ್ಮಲಾಗಿ ಒಂದು ಮನುಷ್ಯ ಹುಟ್ಟುತ್ತಾನೆ, ಬೆಳಿತಾನೆ, ವಿದ್ಯೆ ಕಲಿತಾನೆ, ಅದೇ ರೀತಿ ಎಲ್ಲೋ ಒಂದು ಕಡೆ ಕೆಲಸ ಸಿಗುತ್ತೆ, ದುಡ್ಡು ಬರುತ್ತೆ, ಮತ್ತೆ ಮದುವೆ ಆಗುತ್ತೆ, ಮತ್ತೆ ಮಕ್ಕಳಾಗುತ್ತೆ, ಹಾಗೆ ಅದೇ ರೀತಿ ಸತ್ತು ಹೋಗ್ಬಿಡ್ತಾನೆ. ಇದು ನಾರ್ಮಲ್ ಹ್ಯೂಮನ್ ಲೈಫ್ ರೊಟೀನ್ ಇರೋವಂಥದ್ದು. ಇದೇ ರೀತಿ ರೊಟೀನ್ ಬೇಕು ಅಂತಂದು ಹೇಳಿದ್ರೆ ಗರ್ಭ ಸಂಸ್ಕಾರ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ಮಗು ಶ್ರೇಷ್ಠನಾಗಬೇಕು, ನನ್ನ ಮಗುವಿನ ಜೀವನದಿಂದ ಅನೇಕರ ಬದುಕಿಗೆ ಬೆಳಕು ಬರಬೇಕು, ಅಂತಹ ಮಗು ಬೇಕು ಅಂದರೆ ಆ ತಾಯಿ ಗರ್ಭ ಸಂಸ್ಕಾರವನ್ನು ಕೊಡಲೇಬೇಕು. ಗರ್ಭ ಸಂಸ್ಕಾರ ಪಡ್ಕೊಂಡಿರುವಂತಹ ಮಗು ಸರ್ವಶ್ರೇಷ್ಠನಾಗಬಲ್ಲ ಅಂತ ನಾವು ಖಂಡಿತವಾಗಿಯೂ ಹೇಳ್ಬೋದು. ಗರ್ಭ ಸಂಸ್ಕಾರದ ಬಗ್ಗೆ ನನಗೆ ಮೊದಲದಾಗಿ ಗೊತ್ತಾಗಿದ್ದು ಬುಕ್ಕಿಂದ. ಸೊ ಬುಕ್ ಓದಿದಾದ್ಮೇಲೆ ಇದರಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಸಿಗುತ್ತೆ ಅಂತ ಗೊತ್ತಾಯಿತು. ಸೊ ಆನ್ಲೈನ್ ಕ್ಲಾಸಸ್ ಕೂಡ ಜಾಯ್ನ್ ಆದ್ವಿ. ಅದಾದಮೇಲೆ ಗರ್ಭ ಸಂಸ್ಕಾರ ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲೇ ತುಂಬ ಬದಲಾವಣೆಗಳಾಗೋಯಿತು. ನಮಗೆ ತುಂಬ ಪಾಸಿಟಿವ್ ಎನರ್ಜಿ, ನಮ್ಮ ಮಗುವಿನ ಜೊತೆ ಎಷ್ಟು ಚೆನ್ನಾಗಿ ಬಾಂಡಿಂಗ್ ಕ್ರಿಯೇಟ್ ಮಾಡಿದ್ವಿ ಅಂದರೆ ಪ್ರತಿಯೊಂದು ನಿಮಿಷನೂ ಪ್ರೆಗ್ನೆನ್ಸಿಲಿ ನಮಗೆ ಅನುಭವಿಸೋಕ್ಕೆ ಸಿಕ್ತು. ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟಂಗೆ ವ್ರತಗಳು ಮತ್ತು ಯೋಗಾಸನಗಳು, ಪುಸ್ತಕಗಳನ್ನು ಓದೋದು, ಅದರಲ್ಲೂ ಯಾವ ಥರ ಪುಸ್ತಕಗಳನ್ನ ಓದಬೇಕು, ಸೊ ಇದೆಲ್ಲನೂ ನಮಗೆ ಮಾಹಿತಿ ಸಿಕ್ತು. ನಾನು ಸೇರಿದಂಥ ಪರ್ಟಿಕ್ಯುಲರ್ ಕಾರ್ಯಕ್ರಮದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ತುಂಬ ಫೋಕಸ್ ಮಾಡ್ತಿದ್ರು. ಅಂದರೆ ಸ್ವಾರ್ಥ ಇಲ್ಲದೆ ಇರೋವಂಥದ್ದು, ಹಸನ್ಮುಖಿಯಾಗಿ ಮಾತಾಡ್ಸೋದಾಗಿರ್ಬೋದು, ಈ ರೀತಿ. ಸೊ ಇದನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟ ಮೇಲೆ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ವಿ. ಸೊ ಇವತ್ತು ನನ್ನ ಮಗುವನ್ನು ನಾನು ನೋಡಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವರು ಎಲ್ಲರ ಹತ್ರ ಹೋಗೋದಾಗಿರ್ಬೋದು, ನಗ್ನಗ್ತಾ ಇರೋದಾಗಿರ್ಬೋದು, ಯಾರೇ ನೋಡಿದ್ರು ಸ್ಮೈಲ್ ಮಾಡ್ತಾನೆ, ಪರಿಚಯ ಇರಲಿ ಬಿಡಲಿ, ಅವನ್ನ ನೋಡಿದ ತಕ್ಷಣ ಒಂದು ಸ್ಮೈಲ್ ಮಾಡಿಬಿಡ್ತಾನೆ. ಸೊ ಅಲ್ಲಿಗೆ ಎಷ್ಟೊಂದು ಖುಷಿ ಅನಿಸುತ್ತೆ. ರಾತ್ರಿ ಹೊತ್ತು ಚೆನ್ನಾಗಿ ನಿದ್ದೆ ಮಾಡೋದಾಗಿರ್ಬೋದು, ನಾವು ಏನಾದರೂ ಹೇಳಿದಾಗ ತುಂಬ ಚೆನ್ನಾಗಿ ಕೇಳ್ತಾನೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಖದಲ್ಲಿ ಆ ತೇಜಸ್ಸು. ತುಂಬ ಜನ ಹಿಂದೆ ಟೋರಿತಾರೆ, ಏನಂದರೆ ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ, ಜಾಯಿಂಟ್ ಫ್ಯಾಮಿಲಿ, ಈ ರೀತಿ ಎಲ್ಲ ಕಾರಣಗಳು ಹೇಳ್ತಾರೆ. ಬಟ್ ನನಗೆ ಉದ್ದೇಶ ಇದ್ದಿದ್ದು ನನ್ನ ಮಗು ನಾನು ಶ್ರೇಷ್ಠ ಮಾಡಲೇಬೇಕು, ನೋ ಮ್ಯಾಟರ್ ವಾಟ್. ಇವರು ನನ್ನ ಮಗು ಜಿಷ್ಣು. ಇಷ್ಟೊತ್ತು ಹೇಳ್ದಂಗೆ ಮಗುವಿನ ಕ್ವಾಲಿಟೀಸ್ ಯಾವಾಗಲೂ ಹಸನ್ಮುಖಿಯಾಗಿರೋದು, ಖುಷಿ ಇರ್ತಾನೆ, ಯಾರನ್ನ ನೋಡಿದ್ರೂ ಸ್ಮೈಲ್ ಮಾಡ್ತಾನೆ, ಅದೊಂದು ತುಂಬ ಖುಷಿ ಅನಿಸುತ್ತೆ. ಮತ್ತು ಹೆಲ್ತಿಯಾಗಿ ಇರೋವಂಥದ್ದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ಯಾವುದೇ ವೆದರ್ ಚೇಂಜಿಗೂ ಅಷ್ಟೇ ಯಾವ ರೀತಿಯೂ ರೆಸ್ಪಾನ್ಸ್ ಇರೋದಿಲ್ಲ. ಅವ್ರ ಹೆಲ್ತ್ ಹೇಗಿದೆಯೋ ಹಾಗೆ ಇರುತ್ತೆ. ಮತ್ತು ವಾಟರ್ ಚೇಂಜ್, ಫುಡ್ ಚೇಂಜ್ ಏನಾದರೂ ಸರಿ, ಅದು ಯಾವುದೂ ಎಫೆಕ್ಟ್ ಆಗೋಲ್ಲ. ಮತ್ತು ಪಾಸಿಟಿವ್ ಇನ್ಫಾರ್ಮೇಷನ್ ಹೇಳ್ತಾ ಇರೋದ್ರಿಂದ ಮಗುವಿಗೆ ಆಲ್ಮೋಸ್ಟ್ ಇನ್ಬಿಲ್ಟ್ ಹೆಲ್ತ್ ಬಂದಿದೆ ಅಂತಲೇ ಹೇಳ್ಬೋದು. ಈಗ ತನ್ನ ಒಡಲಲ್ಲಿರುವ ಮಗುವಿನ ಭವಿಷ್ಯವನ್ನ ತಾಯಿ ಗರ್ಭಾವಸ್ಥೆಯಲ್ಲೇ ಕಟ್ಕೊಳ್ಳಿಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ತಾಯಿ ಮತ್ತೆ ಮಗುವಿನ ಬಾಂಧವ್ಯವನ್ನ ವೃದ್ಧಿಸುವಲ್ಲಿ ಗರ್ಭ ಸಂಸ್ಕಾರದ ಪಾತ್ರ ಹೇಗಿದೆ? ಇದು ತುಂಬ ಅದ್ಭುತವಾಗಿರುವಂಥ ಪ್ರಶ್ನೆ. ಈಗ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂಥದ್ದನ್ನು ಹೇಳ್ಕೊಡ್ತೇವೆ ಅವ್ರಿಗೆ. ಏನು ಅಂದರೆ ಟಾಕ್ ಟು ಬೇಬಿ, ಅಂದರೆ ಗರ್ಭ ಸಂವಾದ ಅಂತ. ಗರ್ಭದಲ್ಲಿರುವಂತಹ ಮಗುವಿಗೆ ಮಾತನಾಡೋವಂಥದ್ದು, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಅದರ ಮೂಲಕ ಮಗುವಿನ ಮತ್ತು ತಾಯಿಯ ಬಾಂಧವ್ಯ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ ಅಂತಂದು ಹೇಳಿದ್ರೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ನೋಡಿರುವಂತಹ ಒಂದು ಎಕ್ಸಾಂಪಲ್ಸ್ಗಳು ಅಂದರೆ, ಇನ್ನೇನು ಡೆಲಿವರಿ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ, ಮಗುವಿನ ಕೊರಳಿಗೆ ಈ ಆಂಬ್ಲಿಕಲ್ ಕಾರ್ಡ್ ಏನಿರುತ್ತೆ ಅಲ್ಲ, ಅದು ಸುತ್ಕೊಂಡು ಬಿಟ್ಟಿರುತ್ತೆ. ಅದ್ರ ಮೂಲಕ ಅವಳಿಗೆ ನಾರ್ಮಲ್ ಡೆಲಿವರಿ ಆಗುವಂಥದ್ದು ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಹಾಗಾಗಿ ಡಾಕ್ಟರ್ ಸಿಸೇರಿಯನ್ ಮಾಡಲೇಬೇಕು ಅಂತಾರೆ. ಸಿಸೇರಿಯನ್ ಮಾಡಿದ್ರೆ ಸ್ವಲ್ಪ ಕಷ್ಟ, ತಾಯಿಯ ದೇಹಕ್ಕೆ ಆದರೂ ಆಗಲಿ, ಮಗುವಿಗೆ ಹಾಲು ಕೊಡೋದಕ್ಕೆ ಆಗಲಿ, ಮತ್ತು ಅವಳು ಆದಷ್ಟು ಬೇಗ ರಿಕವರ್ ಆಗೋದಕ್ಕೂ ಸ್ವಲ್ಪ ಕಷ್ಟಗಳಿರುತ್ತೆ ಸಿಸೇರಿಯನ್ ಮೂಲಕ. ಈ ಟಾಕ್ ಟು ಬೇಬಿ ಮೂಲಕ ಏನಾಗಿದೆ ಅಂತಂದು ಹೇಳಿದ್ರೆ, ತಾಯಿ ಗರ್ಭದಲ್ಲಿರುವಂತಹ ಮಗುವಿಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡು ಕಂದ, ನೀನು ಎಷ್ಟು ಉತ್ತಮವಾಗಿರುವಂಥ ಬಾಂಧವ್ಯವನ್ನು ಹೊಂದಿದ್ದೇವೆ, ನೀನು ನನ್ನ ಮುದ್ದು ಬಂಗಾರಿ ಅಲ್ವಾ, ನೀನು ನನ್ನ ಮಾತುಗಳನ್ನ ಕೇಳ್ತೀಯ ಅಲ್ವಾ, ಆದಷ್ಟು ಬೇಗ ನಿನ್ನ ಕರುಳಿನ ಸುತ್ತಕೊಂಡಿರುವಂತಹ ಕರುಳು ಬಳ್ಳಿಯನ್ನು ಸ್ವಲ್ಪ ನಿಧಾನವಾಗಿ ತೆಗೆಯೋದಕ್ಕೆ ನೀನು ಮೂವ್ ಆಗಬೇಕು, ನೀನು ಈ ರೀತಿ ಅಲಗಾಡಬೇಕು. ಈ ರೀತಿ ಮೂವ್ ಆದರೆ ಆ ಕರುಳು ಬಳ್ಳಿ ಆಚೆ ಬಂದ ತಕ್ಷಣ ನಾರ್ಮಲ್ ಡೆಲಿವರಿ ಆಗುತ್ತೆ. ನಾರ್ಮಲ್ ಡೆಲಿವರಿ ಆದರೆ ನಾನೂ ತುಂಬ ಆರೋಗ್ಯವಾಗಿರ್ತೇನೆ, ನೀನು ತುಂಬ ಆರೋಗ್ಯವಾಗಿರ್ತೀಯ ಅಂತ ತಾಯಿ ಆ ಒಂದು ಮಾತುಗಳ ಮೂಲಕ ಆ ಮಗುವನ್ನು
ಸ್ಥಾನವನ್ನು ಚೇಂಜ್ ಮಾಡೋ ರೀತಿ ಅವಳು ಮಾತನಾಡ್ತಾಳೆ. ಅದ್ರ ಮೂಲಕ ನಾರ್ಮಲ್ ಡೆಲಿವರಿ ಆಗಿರೋದನ್ನು ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಅಷ್ಟೇ ಅಲ್ಲದೆ ಎಷ್ಟೋ ಬಾರಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಜಾಸ್ತಿ ಡೆಲಿವರಿ ಪೇನ್ಸ್ ಜಾಸ್ತಿ ಆಗುತ್ತೆ, ಡೆಲಿವರಿ ಆಗೋದೇ ಇಲ್ಲ ಬೇಗ. ಆಗ ಟಾಕ್ ಟು ಬೇಬಿಯನ್ನು ಹೇಳ್ಕೊಡ್ತೇವೆ ನಾವು ಅವರಿಗೆ. ಆ ಟಾಕ್ ಟು ಬೇಬಿ ಮಾಡೋದ್ರ ಮೂಲಕ ಆದಷ್ಟು ಬೇಗ ಬಂದು ಬಿಡು ಕಂದ, ನಂಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಹೇಳಿದಾಗ ಆ ಮಗು ಈ ಟೈಮ್ಗೆ ಬರಬೇಕು. ಇನ್ನು ಕೆಲವೊಬ್ಬರಂತರೂ ರಾಯರ ಭಕ್ತರು, ನನಗೆ ರಾಯರು ಅಂದರೆ ತುಂಬ ಇಷ್ಟ, ಅವರ ಆರಾಧನೆ ಸಮಯದಲ್ಲೇ ನೀನು ಬರಬೇಕು ನಮ್ಮ ಮನೆಗೆ ಅಂತ ಹೇಳಿ ಟಾಕ್ ಟು ಬೇಬಿ ಮಾಡಿರೋಂಥವ್ರು ಇದ್ದಾರೆ. ಆ ಮಗು ಅದೇ ರೀತಿ ಮಾಡಿದೆ. ರಾಯರ ಮಧ್ಯಾರಾಧನೆಯ ದಿನವೇ ಆ ಮಗು ಹುಟ್ಟಿರುವಂಥದ್ದು ಇದೆ. ಈ ರೀತಿಯ ಅನೇಕ ಘಟನೆಗಳು ನಮ್ಮ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ನಾನು ಇದರ ಒಂದು ಟಾಕ್ ಟು ಬೇಬಿಯ ಮೂಲಕ ಆಲೋಚನೆ ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರುವಂಥದ್ದು ಏನು ಅಂದರೆ, ಈಗ ನಾವು ಒಂದು ಸ್ಟೇಟ್ಮೆಂಟನ್ನು ಕೇಳಿದ್ದೀವಿ, ಹುಟ್ಟುತ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತಾರೆ. ಅದು ಏನಕ್ಕೆ ಹಾಗಾಗತ್ತೆ ಅಂತ ಹೇಳಿದ್ರೆ, ಅವರು ಬೆಳೀತಾ ಹಣದ ಮೇಲೆ ವ್ಯಾಮೋಹ ಮತ್ತು ಆದಷ್ಟು ಆಸ್ತಿ ಅಂತಸ್ತುಗಳ ಮೇಲೆ ವ್ಯಾಮೋಹ ಎಲ್ಲ ಆಗಿ ಅವರು ಬಾಂಧವ್ಯವನ್ನೇ ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಎಲ್ಲ ರೀಚ್ ಆಗಿರುತ್ತೆ. ಈ ಒಂದು ಏನು ಸ್ಟೇಟ್ಮೆಂಟ್ ಇದೆ ಇದನ್ನೇ ಬ್ರೇಕ್ ಮಾಡುವಂಥ ಒಂದು ಕೆಪಾಸಿಟಿ ಯಾವುದಕ್ಕಿದೆ ಅಂದರೆ ಗರ್ಭ ಸಂಸ್ಕಾರಕ್ಕಿದೆ, ಗರ್ಭ ಸಂವಾದಕ್ಕಿದೆ. ನಿಮಗೇನಾದರೂ 1ನೇ ಮಗು ಇದೆ ಅಂತ ಹೇಳಿದ್ರೆ, ನೀವು ಗರ್ಭಾವಸ್ಥೆಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ 1ನೇ ಮಗುವಿಗೆ ಟಾಕ್ ಟು ಬೇಬಿ ಮಾಡಿಸ್ಬೇಕು. ನೋಡು, ನಿನಗೆ ತಮ್ಮ ಅಥವಾ ತಂಗಿ ಯಾರಾದರೂ ಬರ್ತಾ ಇದ್ದಾರೆ, ನೀನು ಅವ್ರ ಜೊತೆಗೆ ತುಂಬ ಪ್ರೀತಿಯಿಂದ ಇರಬೇಕು. ನೀನು ಯಾವತ್ತಿಗೂ ಹಣವನ್ನು ಚೂಸ್ ಮಾಡದೆ ಈ ನಿನ್ನ ಬಾಂಧವ್ಯವನ್ನೇ ನೀನು ಚೂಸ್ ಮಾಡಬೇಕು ನೀನು ಅಂತ ನೀವು ಹೇಳಿಕೊಟ್ಟಿದ್ದೇ ಆದಲ್ಲಿ ಮಕ್ಕಳು ಜೀವನ ಪರ್ಯಂತ ಜೊತೆಯಲ್ಲಿರ್ತಾರೆ. ಅದನ್ನು ಮಾಡುವಂಥದ್ದು ತಾಯಿನೇ. ಅದಕ್ಕೋಸ್ಕರ ಈ ಗರ್ಭ ಸಂಸ್ಕಾರವನ್ನು ತಿಳ್ಕೊಂಡ್ರೆ, ಇದನ್ನು ಪರಿಪಾಲನೆ ಮಾಡಿದ್ರೆ ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳೇನಿದೆಯಲ್ಲ, ಅಣ್ಣ ತಮ್ಮಂದಿರು, ಹುಟ್ಟಿದ ಅಣ್ಣ ತಮ್ಮಂದಿರುಗಳು, ಬೆಳೀತಾ ದಾಯದಿಗಳು ಅನ್ನೋದೆಲ್ಲದನ್ನು ನಾವು ಕಟ್ ಮಾಡೋಷ್ಟು ಕೂಡ ಕೆಪಾಸಿಟಿ ಹೆಣ್ಣಿನಲ್ಲಿದೆ ಅಂತಲೇ ಹೇಳ್ಬೋದು. ಏಕದತ್ತ ಪಚ್ಚೆಕಲ್ಲು ಪಾನಿನಿಟ್ಟು ಮುಚ್ಚಿನೊಟ್ಟೆ ಒಬ್ಬೊಬ್ಬ 21 ನಾನು ಈ ಗರ್ಭ ಸಂಸ್ಕಾರದ ಪಾರ್ಟಿಸಿಪೆಂಟ್ ಆಗಿದ್ದೆ. ಸೊ ಫಸ್ಟ್ ಆಫ್ ಆಲ್ ನಾನು ಗರ್ಭಿಣಿಯಾಗಿದ್ದಾಗ ನನ್ನ ಮಗುಗೆ ಏನಾದರೂ ಯುನೀಕಾಗಿ ನಾನು ಕೊಡುಗೆ ಕೊಡಬೇಕು, ಏನಾದರೂ ನಾನು ಗರ್ಭ ಸಂಸ್ಕಾರ ಇದನ್ನೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ಸಿಕ್ಕಿದ್ದೆ ಈ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಫಸ್ಟ್ ನಾನು ಅಟೆಂಡ್ ಮಾಡಿದ್ದೆ ಗರ್ಭ ಸಂಸ್ಕಾರದ ಆಫ್ಲೈನ್ ಪ್ರೋಗ್ರಾಮು. ಮಂತ್ರ ಆಗಿರ್ಬೋದು, ಏನು ಭಜನ್ಸ್ ಆಗಿರ್ಬೋದು, ಸಾಮೂಹಿಕ ಸೀಮಂತ ಆಗಿರ್ಬೋದು, ಆಮೇಲೆ ಪಾಸಿಟಿವ್ ಆಗಿ ನಾವು ಹೇಗೆ ಇರಬೇಕು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತೆಲ್ಲ ಹೇಳ್ಕೊಟ್ರು. ಜೊತೆಗೆ ನಾನು ಆನ್ಲೈನ್ ಪ್ರೋಗ್ರಾಮ್ ಕೂಡ ಜಾಯ್ನ್ ಆದೆ. ಸೊ ಆನ್ಲೈನ್ ಪ್ರೋಗ್ರಾಮಲ್ಲಿ ನನಗೆ ಯುನೀಕ್ ಅನಿಸಿದ್ದು ವ್ರತ ಸೆಷನ್ಸ್ ಆಗಿರ್ಬೋದು, ಇದನ್ನು ಆಮೇಲೆ ಟಾಕ್ ಟು ಬೇಬಿ ಅಂದರೆ ಗರ್ಭ ಸಂವಾದ. ಸೊ ಟಾಕ್ ಟು ಬೇಬಿದು ಒಂದು ಮಿರಾಕಲ್ ಹೇಳಬೇಕು ಅಂತಂದರೆ, ನಾನು ಡೆಲಿವರಿಗೆ 1 ವೀಕ್ ಇರಬೇಕಾದ್ರೆ ಡಾಕ್ಟರ್ಸ್ ಹೇಳಿದರು, ಅಂದರೆ ಬೇಬಿ ಕಾರ್ಡ್ ಅರೌಂಡ್ ದ ನೆಕ್ ಇದೆ ಅಂತ ಅಂದ್ಬಿಟ್ಟು, ಕರಳು ಕತ್ತಿಗೆ ಸುತ್ಕೊಂಡಿದೆ ಅಂತ ಹೇಳಿದರು. ಸೊ ನಾನು ಈ ಟಾಕ್ ಟು ಬೇಬಿ ಮಾಡಿದ್ರೆ ನಿಜವಾಗ್ಲೂ ಇದ್ರದ್ದು ಬೆನಿಫಿಟ್ ಆಗುತ್ತಾ ಅಂತ ಅಂದ್ಬಿಟ್ಟು, ಯಾಕಂದರೆ ತುಂಬ ಸಲ ನನಗೆ ಎಕ್ಸಾಂಪಲ್ಸ್ ಆಗಿತ್ತು, ಮಿರಾಕಲ್ಸ್ ಆಗಿತ್ತು. ಇದನ್ನು ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಟಾಕ್ ಟು ಬೇಬಿ ಮಾಡ್ತಾಯಿದ್ದೆ. ಅಂದರೆ ಮಗು ಜೊತೆಗೆ ಮಾತಾಡ್ತಾ ಇದ್ದೆ, ಈ ಕಾರ್ಡ್ ಅರೌಂಡ್ ದ ನೆಕ್ ಇರಬಾರ್ದು ಅಂತ ಅಂದ್ಬಿಟ್ಟು. ಯಾವ ಥರ ಮಿರಾಕಲ್ ಈ ಟಾಕ್ ಟು ಬೇಬಿದು ಆಯಿತು ಅಂತ ಅಂದರೆ, ಡೆಲಿವರಿಗೆ ಹೋದಾಗ ಅದು ಕಾರ್ಡ್ ಅರೌಂಡ್ ದ ನೆಕ್ಕು ಇರಲಿಲ್ಲ, ಜೊತೆಗೆ ನನ್ನ ಮಗುಗೆ ಅಂದರೆ ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ಅದು ನನಗೆ ತುಂಬ ಅದ್ಭುತ ಕ್ರಿಯೇಟ್ ಮಾಡ್ತು. ಹುಟ್ಟಿದ ತಕ್ಷಣ ನನಗೊಂಥರ ಆಂಜನೇಯ ವರಪ್ರಸಾದನೆ ಅಂತ ಅನ್ನಿಸ್ತು. ಹುಟ್ಟಿದ ಮೇಲೂ ಅಷ್ಟೇ, ಏನಾದರೂ ಹೇಳ್ತಿದ್ರೆ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು. ಜೊತೆಗೆ ನಾವು ಟಾಕ್ ಟು ಬೇಬಿ ಮಾಡ್ತಾ ಆಮೇಲೆ ಆಚೆ ಬಂದಮೇಲೂ ಚೆನ್ನಾಗಿ ಮಾತಾಡ್ಸೋದಕ್ಕೆ ಅವಳಿಗೆ ಬೇಗ ಮಾತು ಸಹನೂ ಬಂತು. ಮತ್ತು ನಾವೇನು ಹೇಳಿದ್ರು ಅರ್ಥ ಮಾಡ್ಕೊಳ್ತಾಳೆ ಅನ್ನೋದೇ ನಮಗೊಂಥರ ಖುಷಿ ವಿಷಯ. ಸೊ ಈ ಗರ್ಭ ಸಂಸ್ಕಾರ ನಿಜವಾಗ್ಲೂ ಮಿರಾಕಲ್ ಮಾಡಿದೆ ಅಂತ ಅಂದರೆ ತಪ್ಪಾಗಲಾರದು. ಪಾನದಾರಿ ದೂದ ದಾರಿ ಹೋದ ತಂದ ಮೇಲೆ ಬಂದ ಮಿಗುತ್ತಾರೆ ಅಂದ ನೋಡು ಎತ್ತ ತಂದ ತಾಟು ಮಜೂರನ್ ಪುಟ್ಟ ಕಂದ ನನ್ನ ಪುಟ್ಟ ಕಂದ. ಸೊ ಈಗ ನೀವು ಗರ್ಭ ಸಂವಾದದ ಮಾನಸಿಕ ದೃಢತೆಯ ಬಗ್ಗೆ ಹೇಳ್ಕೊಟ್ರಿ. ಈಗ ನನ್ನ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈ ಗರ್ಭ ಸಂಸ್ಕಾರ ಪ್ರಕ್ರಿಯೆಯನ್ನು ಹೇಗೆ ಮತ್ತು ಯಾವಾಗ ಆರಂಭಿಸ್ತಾರೆ? ಒಬ್ಬ ತಾಯಿ ಈ ಪ್ರಕ್ರಿಯೆಯಲ್ಲಿ ದಿನನಿತ್ಯ ತನ್ನನ್ನು ತಾನು ಹೇಗೆ ತೊಡಗಿಸಿಕೊಳ್ಬೇಕಾಗ್ತದೆ? ಆ ತಾಯಿಯ ದಿನಚರಿ ಹೇಗಿರ್ತದೆ? ನಮ್ಮ ಕಾರ್ಯಕ್ರಮದಲ್ಲಿ ಇದರ ಪದ ಏನಿದೆ ಅಂದರೆ ಗರ್ಭ ಸಂಸ್ಕಾರ ಅಂತಿದೆ. ಹಾಗಾಗಿ ಅನೇಕ ಗರ್ಭವತಿ ಮಾತೆಯರೇ ಬರ್ತಾರೆ ನಮ್ಮ ಹತ್ತಿರ.
ಗರ್ಭವತಿ ಅಂದರೆ 3 ತಿಂಗಳು 5 ತಿಂಗಳು 6 ತಿಂಗಳು ಆ ಸಮಯದಲ್ಲಿ ಬರುವಂಥವ್ರು ಹೆಚ್ಚು. ಯಾಕೆಂದರೆ ಫಸ್ಟ್ ಟ್ರೈಮಿಸ್ಟರ್ ಅವ್ರಿಗೆ ಆದಷ್ಟು ವಾಮಿಟಿಂಗ್ ಸೆನ್ಸೇಷನ್ಸ್ ಎಲ್ಲ ಇರೋದ್ರಿಂದಾಗಿ ಅವರು ಬರೋದಿಲ್ಲ. ಆದರೆ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಶುರುವಾಗೋದು ಯಾವಾಗ ಅಂದರೆ ತಂದೆ ತಾಯಂದಿರು ಇಬ್ಬರೂ ಸೇರಿ ನಮಗೂ ಒಂದು ಮಗು ಬೇಕು, ನಾವು ಒಂದು ಮಗು ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾರಲ್ವ, ಆವತ್ತಿನಿಂದಲೇ ಗರ್ಭ ಸಂಸ್ಕಾರ ಶುರುವಾಗುವಂಥದ್ದು. ನಮ್ಮ ಪುರಾಣಗಳು ಭಾಗವತದಲ್ಲೂ ಕೂಡ ಬರುತ್ತೆ. ಏನು ಅಂತ ಹೇಳಿದ್ರೆ, ತಂದೆ ತಾಯಿಯರನ್ನು ನೀನು ಆಯ್ಕೆ ಮಾಡ್ಕೋ ಅಂತ ಹೇಳಿಬಿಟ್ಟು ಭಗವಂತ ಆಪ್ಷನ್ ಕೊಡ್ತಾನಂತೆ. ಯಾರಿಗೆ? ಆತ್ಮಕ್ಕೆ. ಆ ಆತ್ಮ ಬಂದು ತಂದೆ ತಾಯಿಯರನ್ನು ಚೂಸ್ ಮಾಡ್ಕೋಬೋದು. ಆ ಆತ್ಮ ಆಲೋಚನೆ ಮಾಡುತ್ತಂತೆ, ನಾನು ಈ ತಾಯಿ ಮತ್ತು ತಂದೆಯರ ಮೂಲಕ ಬಂದರೆ ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯ ಆಗುತ್ತಾ ಆಗೋದಿಲ್ವಾ ಅಂತ ಹೇಳಿ ಆಲೋಚನೆ ಮಾಡಿಬಿಟ್ಟು ಬರುತ್ತಂತೆ ಅದು. ಹಾಗಾಗಿ ಅಷ್ಟರ ಮಟ್ಟಿಗೆ ಸಾತ್ವಿಕತೆ ಈ ತಂದೆ ತಾಯಿಯರಲ್ಲಿದೆಯಾ ಅಂತ ಹೇಳ್ಬಿಟ್ಟು ಅದು ನೋಡಿಕೊಂಡೇ ತಂದೆ ತಾಯಿಯರ ಮೂಲಕ ಬರುತ್ತಂತೆ. ಹಾಗಾಗಿ ಗರ್ಭವತಿ ಆಗುವಂಥ ಸಂದರ್ಭ ಏನಿರುತ್ತಲ್ವ ತಾಯಿ, ಆ ಸಂದರ್ಭದಲ್ಲಿ ಅವರ ಒಂದು ವೈಬ್ರೇಷನ್ಸ್ ಹೇಗಿರುತ್ತೆ, ಅವರ ಮನಸ್ಥಿತಿ, ಅವರ ಮಾನಸಿಕ ಮನಸ್ಥಿತಿಗಳು ಹೇಗಿದೆ, ಅವರ ಬೌದ್ಧಿಕ ಮನಸ್ಥಿತಿಗಳು ಹೇಗಿದೆ ಅನ್ನೋದೆಲ್ಲದನ್ನು ಎಕ್ಸಾಮೈನ್ ಮಾಡಿಬಿಟ್ಟು ಆ ಮಗು ಆ ತಾಯಿಯ ಗರ್ಭದಲ್ಲಿ ಬರುತ್ತೆ ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಹಾಗಾಗಿ ಗರ್ಭ ಸಂಸ್ಕಾರ ಅನ್ನೋದು ಶುರುವಾಗೋದು ಪ್ಲ್ಯಾನಿಂಗಕ್ಕೂ ಮುಂಚೆ, ಮಗು ಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇರ್ತಾರಲ್ಲ ಅದಕ್ಕೂ ಮುಂಚೆನೇ ಶುರುವಾಗುತ್ತೆ. ಹಾಗಾಗಿ ಎಷ್ಟು ಬೇಗ ಶುರು ಮಾಡ್ತಿರೋ ಅಷ್ಟು ಒಳ್ಳೆಯದು. ಅದೇ ರೀತಿ ಅವರ ದಿನಚರಿ ಹೇಗೆ ಇಟ್ಕೋಬೇಕು ಅಂತಂದು ಹೇಳಿದ್ರೆ, ನಮ್ಮ ವೇದಿಕ ದಿನಚರಿ ತುಂಬ ಅದ್ಭುತವಾಗಿರುವಂಥದ್ದು. ನಮ್ಮ ಋಷಿಮುನಿಗಳು ಹಾಕಿ ಕೊಟ್ಟಿರುವಂತಹ ಒಂದು ದಿನಚರಿ ಅದು. ಹೇಗೆ ಅಂದರೆ, ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಪುನಸ್ಕಾರವನ್ನು ಮಾಡಿ ಮಂತ್ರಜಪವನ್ನು ಮಾಡಿ, ಯಾವುದಾದ್ರೂ ಮಂತ್ರಜಪವನ್ನು ಮಾಡ್ಬೋದು. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಶಿವನ ಮಂತ್ರವನ್ನು, ಇಲ್ಲ ನಿಮಗೆ ಯಾವುದಾದ್ರೂ ಇಷ್ಟ ದೇವತೆ ಇದೆ ಅಂದರೆ ಆ ದೇವತೆಯ ಮಂತ್ರವನ್ನು ಜಪವನ್ನು ಮಾಡಿ, ಅದಾದ ನಂತರ ಉಪಹಾರಕ್ಕೆ ಆದಷ್ಟು ಹೆಲ್ದಿ ಆಗಿರುವಂತಹ ಒಂದು ಉಪಹಾರವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಮಧ್ಯಾಹ್ನಕ್ಕೂ ಕೂಡ ಆದಷ್ಟು ಹೆಲ್ದಿ, ಯಾವಾಗೂ ಹೆಲ್ದಿ ಪ್ರಿಫರ್ ಮಾಡುವಂಥದ್ದು ಒಳ್ಳೆಯದು ಅಂತ ನಾವು ಹೇಳ್ತೇವೆ. ಮತ್ತು ಭಜನೆಗಳನ್ನು ಕೇಳುವಂಥದ್ದು, ಯಾವುದೋ ಒಂದು ಹಾಡುಗಳು ಕೇಳಬೇಕು ಅಂತ ಇಲ್ಲ. ಗರ್ಭಾವಸ್ಥೆಯಲ್ಲಿ ಆದಷ್ಟು ನೀವು ಭಜನೆಗಳನ್ನು ಕೇಳೋದ್ರಿಂದ ಮಗುವಿಗೆ ತುಂಬಾ ಲಾಭ ಸಿಗುತ್ತೆ. ಅಷ್ಟೇ ಅಲ್ಲದೆ ಪುಸ್ತಕಗಳನ್ನ ಓದೋದಕ್ಕೆ ತುಂಬ ಹೇಳ್ತೇವೆ ನಾವು. ಪುಸ್ತಕಗಳನ್ನ ಓದೋದ್ರಿಂದ ಬ್ರೈನಿಗೂ ತುಂಬ ಒಳ್ಳೆಯದು, ಅವರ ಮನಸ್ಸಿಗೂ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ಸ್ ತುಂಬ ಇರುತ್ತೆ. ಅದರಲ್ಲಿ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅಂದರೆ, ಆ ಮೂಡ್ ಸ್ವಿಂಗ್ಸ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಪುಸ್ತಕಗಳು ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಏನು ಹೇಳ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣವೇ ರಾಮಾಯಣ ಓದಬೇಕು, ಭಾಗವತ ಓದಬೇಕು ಅಂತ ಹೇಳ್ತಾರೆ. ಅದೆಲ್ಲ ಏನು ಮಾಡುತ್ತೆ ನಮ್ಮನ್ನು ಅಂದರೆ, ನಮ್ಮನ್ನು ಅದನ್ನು ಓದ್ತಾ 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 ನಾವು ರಾಮನ ಜೊತೆಗೆ ಇದ್ದೀವೇನೋ, ರಾಮನ ಜೊತೆಗೆ ನಾವು ಕೂಡ ವನವಾಸದಲ್ಲಿ ಇದ್ದೀವೇನೋ, ಅವನಿಗೆ ಅಷ್ಟೆಲ್ಲ ಕಷ್ಟ ಆಗ್ತಾ ಇದೆಯಲ್ಲ, ಅದು ಹೇಗೆ ತಡ್ಕೊಂಡಿರಬಹುದು ಆ ವ್ಯಕ್ತಿ ಅನ್ನುವಂಥ ಮನೋಭಾವನೆಗಳು ನಮಗೆ ಬೆಳೀತಾ ಹೋಗುತ್ತೆ. ನಾವು ಗಟ್ಟಿ ಆಗ್ತಾ ಹೋಗ್ತೇವೆ ಅದ್ರ ಜೊತೆಗೆ. ಅಷ್ಟೇ ಅಲ್ಲದೆ ಆ ಒಂದು ದೈವತ್ವ ಅನ್ನೋದು ತುಂಬ ಸ್ಫುರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ರಾಮಾಯಣ ಭಾಗವತವನ್ನು ಓದುವಂಥದ್ದು, ಕೃಷ್ಣ ಲೀಲೆಗಳನ್ನು ಕೇಳುವಂಥದ್ದು, ಓದುವಂಥದ್ದು ಮಾಡ್ತಾ ಹೋದರೆ ಅವ್ರ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳ ಬಗ್ಗೆ ಅವರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ಎಷ್ಟು ಸಿಂಪಲ್ ಟೆಕ್ನಿಕ್ಸ್ ಮೂಲಕ ನಮ್ಮ ಹೆಲ್ತ್ ಬಗ್ಗೆನೂ ಆಲೋಚನೆ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಮತ್ತು ಆದಷ್ಟು ಪ್ರಾಮಾಣಿಕತೆಯನ್ನು ಪರಿಪಾಲನೆ ಮಾಡಬೇಕು ಪ್ರೆಗ್ನೆನ್ಸಿಯಲ್ಲಿ. ಈ ಚಾಲಾಕಿತನ ಅನ್ನುವಂಥದ್ದು ಇರುತ್ತೆ, ನಾರ್ಮಲ್ ಕೆಲಸ ಕಾರ್ಯಗಳಿಗೆ ಬೇಕು, ಅದೆಲ್ಲ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಎಷ್ಟು ನೀವು ಪ್ರಾಮಾಣಿಕತೆಯನ್ನು ಹೊಂದಿರ್ತೀರೋ ಅಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂಥ ಮಗುವನ್ನು ಪಡ್ಕೋಬೋದು. ಆದಷ್ಟು ಪ್ರಾಮಾಣಿಕತೆಯನ್ನು ಪರಿಪಾಲನೆ ಮಾಡಿ ಅದನ್ನು ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ವಿನಂತಿ. ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಸೊ ನಾನು 3rd ಮಂತ್ ಪ್ರೆಗ್ನೆನ್ಸಿ ಇದ್ದಾಗ ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ಬುಕ್ಕೇ ಓದೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಆವಾಗ ನನಗೆ ಸಿಕ್ಕಿದ್ದೆ ಗರ್ಭ ಸಂಸ್ಕಾರ ಬುಕ್ಕು. ಆಗ ನನಗೆ ತುಂಬ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಯಿತು. ಆ ಬುಕ್ ಓದ್ತಾ ಓದ್ತಾ ನನಗೆ ತುಂಬ ಖುಷಿ ಆಯಿತು. ಈ ಥರನೂ ಒಂದು ಇದೆ ಗರ್ಭ ಸಂಸ್ಕಾರ. ಹುಟ್ಟೋಕ್ಕಿಂತ ಮುಂಚೆನೇ ನಾವು ನಮ್ಮ ಮಗುಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಒಂದು ಸಂಸ್ಕಾರ ಕೊಡ್ತಾ ಇದ್ದೀವಿ ಅಂತ ಖುಷಿ ಆಯಿತು. ಓಕೆ, ಐ ಆಮ್ ಗೋಯಿಂಗ್ ಇನ್ ಅ ರೈಟ್ ಟ್ರ್ಯಾಕ್ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತ ಅನಿಸ್ತು. ಗರ್ಭ ಸಂಸ್ಕಾರ ಟೀಮ್ ಗೈಡೆನ್ಸ್ ತೊಗೊಂಡೆ, ಲೈಕ್ ಹೇಗೆ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಈ ಗರ್ಭ ಸಂಸ್ಕಾರದಲ್ಲಿ ಗರ್ಭ ಸಂವಾದ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಹೊಟ್ಟೆಲಿರೋ ಮಗು ಜೊತೆ ಮಾತಾಡೋದು, ಟಾಕ್ ಟು ಬೇಬಿ ಅಂತ. ಸೊ ಇದು ಜನರಲಿ ಎಲ್ಲರೂ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋದೆ. ಬಟ್ ಇದನ್ನು ಹೇಗೆ ಎಫೆಕ್ಟಿವ್ ಆಗಿ ಮಾಡೋದು? ನಾನು ಟಾಕ್ ಟು ಬೇಬಿ ಮಾಡ್ತಿದ್ದೆ, ನನಗೆ ರೆಸ್ಪಾನ್ಸ್ ಸಿಗ್ತಿತ್ತು ನನ್ನ ಮಗುವಿಂದ. ಈ ಗರ್ಭ ಸಂಸ್ಕಾರ ನಾನು ಪ್ರಾಕ್ಟೀಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ತುಂಬ ಆ್ಯಕ್ಟಿವ್ ಆದೆ ಆ್ಯಂಡ್ ತುಂಬ ಪಾಸಿಟಿವ್ ಆದೆ.
ಆ್ಯಂಡ್ ಸ್ಪಿರಿಚುಯಾಲಿಟಿ ಜಾಸ್ತಿ ಆಯಿತು ನನ್ನಲ್ಲಿ. ನನಗೆ ಅವಳು ಸ್ಮೈಲ್ ಮಾಡಿದಾಗೆಲ್ಲ ನಂಗೆ ನೆನಪಾಗುತ್ತೆ ನಾನು ಟಾಕ್ ಟು ಬೇಬಿ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಈ ಗರ್ಭ ಸಂಸ್ಕಾರ ಪ್ರಾಕ್ಟೀಸಸ್ ಮಾಡಬೇಕಾದ್ರೆ ನವರಾತ್ರಿ ಟೈಮಲ್ಲಿ ಆಲ್ 9 days ದೇವಿ ಅಧ್ಯಾಯ ಓದಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ವೀಡಿಯೋಸ್ ಮಾಡ್ತಿದ್ದೆ, ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದೆ ಈ ಥರ ದೇವಿ ಬಗ್ಗೆ ಎಲ್ಲ. ಅದು ನೋಡಿದ್ರೆ ಸರ್ಪ್ರೈಸಿಂಗ್ಲಿ 10th day ಆಫ್ ನವರಾತ್ರಿ ನನಗೆ ಡೆಲಿವರಿ ಆಗಿದೆ, ಅದು ಗರ್ಲ್ ಬೇಬಿ ಆಗಿದೆ. ಆ್ಯಂಡ್ ನನಗೆ ಖುಷಿ ಆಯಿತು, ಮಿರಾಕಲ್ ಅಂತಲೇ ಅನಿಸ್ತು. ನಾನು ದೇವಿ ಮಹಾತ್ಮೆ ಎಲ್ಲ ಓದ್ತಿದ್ದೆ, ಇಷ್ಟೆಲ್ಲ ಮಾಡಿದ್ದೀನಿ, ಅಂದರೆ ದೇವಿಗೆ ಸ್ಮರಿಸ್ತಿದ್ದೆ. ಸೊ ಹೀಗೆ ನನಗೆ ಗರ್ಭ ಸಂಸ್ಕಾರನ ಪ್ರಾಕ್ಟೀಸಸ್ ಮಾಡ್ತಾ ನನ್ನ ಲೈಫಲ್ಲಿ ನಾನೇ ತುಂಬ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಬಟ್ ಹೇಳಬೇಕಂದ್ರೆ ಪಾಸಿಟಿವ್ ಆಗಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ವೇಗವಾಗಿ ಬೆಳೀತಾ ಇರುವಂತಹ ಸಮಾಜದಲ್ಲಿ ಸಮಯದ ಅಭಾವಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಹೆತ್ತವರು ಮಕ್ಕಳ ಮೇಲೆ ಇರುವಂತಹ ಏಕಾಗ್ರತೆಯನ್ನು ಕಮ್ಮಿ ಮಾಡುವಂಥ ಒಂದಷ್ಟು ಸನ್ನಿವೇಶಗಳಿವೆ. ಹಾಗಾಗಿ ಹೀಗಿರುವಾಗ ಗರ್ಭ ಸಂಸ್ಕಾರದ ಅಗತ್ಯತೆ ಮತ್ತು ಅನಿವಾರ್ಯತೆ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಈಗ ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ನೋಡ್ತಾ ಇದ್ದೇವೆ, ಏನು ಅಂದರೆ ಅಯ್ಯೋ ನನಗೆ ಟೈಮ್ ಇಲ್ಲ, ಅಯ್ಯೋ ನನಗೆ ಹಾಸ್ಪಿಟಲ್ಗೆ ಹೋಗಬೇಕು, ನಾನು ವರ್ಕಿಂಗ್ ವಿಮೆನ್ನು, ನನ್ನ ಮನೆಯದು ನೋಡ್ಕೋಬೇಕು, ತಿಂಡಿ ಮಾಡಿಕೊಡ್ಬೇಕು, ಅಡುಗೆ ಮಾಡಬೇಕು, ಅವ್ರು ಮಾಡಬೇಕು, ಇದು ಮಾಡಬೇಕು ಅನ್ನೋದೆಲ್ಲದನ್ನು ಹೇಳ್ತಾನೆ ಇರೋವಂಥದ್ದನ್ನು ನಾವು ನೋಡ್ತಿರ್ತೇವೆ. ಅಷ್ಟು ಗರ್ಭ ಸಂಸ್ಕಾರ ಕೊಡೋದಕ್ಕೆಲ್ಲ ಟೈಮ್ ಇಲ್ಲ ನಮ್ಮ ಹತ್ರ ಅಂತಲೂ ಹೇಳೋದನ್ನು ಕೇಳ್ತಾ ಇರ್ತೇವೆ. ಹಾಗಾದರೆ ಮಕ್ಕಳನ್ನ ಯಾತಕ್ಕೆ ಮಾಡ್ಕೊಳ್ತಾ ಇದ್ದಾರೆ? ಮಕ್ಕಳು ನೋಡ್ಕೊಳ್ಳೋಕೆ ಟೈಮ್ ಇರುತ್ತಾ? ಇಲ್ಲ ಅಲ್ವಾ? ಒಂದು ಮಗು ಅಂತಂದು ಹೇಳಿದ್ರೆ ಸುಮ್ಮನೆ ಅಲ್ಲ, ಆ ಮಗು ಯಾವಾಗ ಎದ್ದೇಳುತ್ತೆ, ಯಾವಾಗ ಅಳುತ್ತೆ, ಆ ಮಗುವಿಗೆ ಹಸುವೆ ಯಾವಾಗ ಆಗುತ್ತೆ, ಆ ಮಗುನ ಹೇಗೆ ನೋಡ್ಕೋಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ ಎಷ್ಟೋ ಜನ ತಾಯಂದ್ರಿಗೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ, ಹೌದಲ್ವಾ? ಕೇವಲ ಗಂಡ ಹೆಂಡತಿ, ಒಂದು ಚಿಕ್ಕ ಪುಟಾಣಿ ಮಗು ಇರುತ್ತೆ ಜೊತೆಯಲ್ಲಿ. ಆ ಮಗುನ ಹೇಗೆ ನೋಡ್ಕೋಬೇಕು ಗೊತ್ತಿರುತ್ತಾ ತಾಯಿಗೆ? ಇಲ್ಲ. ಆ ಮಗುವನ್ನು ಹೇಗೋ ನೋಡಿಕೊಂಡು ಹೇಗೋ ಬೆಳೆಸಿ ಅವರು ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿ ಆಗಿಬಿಡ್ತಾರೆ. ಆ ಮಗುವನ್ನು ಯಾರೋ ನ್ಯಾನಿ ಹತ್ರನೋ ಇಲ್ಲ ಬೇಬಿ ಸಿಟ್ಟಿಂಗಲ್ಲೋ ಎಲ್ಲೋ ಕಳಿಸ್ಕೊಡ್ತಾರೆ, ಇಲ್ಲ ಯಾರೋ ಒಂದು ವರ್ಕರ್ನ ಅಪಾಯಿಂಟ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ ಮಗುವನ್ನು. ನೀವು ಒಂದು ಸಾರಿ ಆಲೋಚನೆ ಮಾಡಿ, ಒಂದು ಮಗುವಿನ ಜೀವನ ನಿರ್ಮಾಣ ಆಗುವಂಥದ್ದು ಆ ಮಗುವಿನ ಮೊದಲ 1,000 ದಿನಗಳಲ್ಲಿ. 1,000 ದಿನ ಅಂತಂದು ಹೇಳಿದ್ರೆ 3 ವರ್ಷ ಆಗುತ್ತೆ. 3 ವರ್ಷ ಅಂದರೆ ಗರ್ಭಾವಸ್ಥೆಯಿಂದ ಹಿಡಿದ್ಬಿಟ್ಟು, ಓಕೆ, ಅಂದರೆ ಮಗುವಿಗೆ 2 ವರ್ಷ ಆಗಿರುತ್ತೆ. 3 ವರ್ಷಗಳಲ್ಲಿ ಆ ಮಗು ಏನೆಲ್ಲ ನೋಡುತ್ತೆ, ಏನೆಲ್ಲ ಮಾಡುತ್ತೆ, ಅದು ತನ್ನ ಜೀವನ ಪರ್ಯಂತ ಅಳವಡಿಸ್ಕೊಳ್ಳುತ್ತೆ. ನೀವು ಒಂದು ಸರಿ ಆಲೋಚನೆ ಮಾಡಿ, ಇದೇ 3 ವರ್ಷವನ್ನು ನೀವು ಯಾರೋ ಬೇರೆಯವ್ರ ಕೈಯಲ್ಲಿ ಕೊಡ್ತಾ ಇದ್ದೀರಾ. ನೀವೇ ನಿಮ್ಮ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ಯಾರೋ 3rd ಪರ್ಸನ್ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಮಗುವಿನ ಜೀವನ ನಿರ್ಮಾಣ ಮಾಡ್ತಾರೆ ಅಂತ ನಿಜವಾಗಿಯೂ ನಂಬೋದಕ್ಕೆ ಸಾಧ್ಯ ಆಗುತ್ತಾ? ಇಂತಹ ಮಕ್ಕಳೇ ಮುಂದೆ ಬೆಳೆದು ಸಮಾಜಕ್ಕೆ ಘಾತಕವನ್ನು ಉಂಟು ಮಾಡುವಂಥ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಈಗ ನೀವು ಬೇಕಾದರೆ ಅಬ್ಸರ್ವ್ ಮಾಡಿ, ಖೈದಿಗಳನ್ನಾಗಲಿ ಇಲ್ಲ ಯಾವುದೋ ಒಂದು ಅನಿವಾರ್ಯತೆಯಲ್ಲಿ ತಪ್ಪುಗಳನ್ನು ಮಾಡಿರುವಂಥವ್ರನ್ನ ನೋಡಿ, ಅವ್ರನ್ನ ಕಂಪ್ಲೀಟ್ಲಿ ಎಕ್ಸಾಮೈನ್ ಮಾಡಿದ್ರೆ ಅವ್ರು ಹೇಳುವಂಥದ್ದು ಒಂದೇ. ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತಂದೆಯನ್ನು ಕಳ್ಕೊಂಡಿರ್ತಾರೆ, ಇಲ್ಲ ತಾಯಿಯನ್ನು ಕಳ್ಕೊಂಡಿರ್ತಾರೆ. ಅಕಸ್ಮಾತ್ ತಂದೆ ತಾಯಿ ಇದ್ದರೂ ಕೂಡ ಪ್ರೀತಿ ಸಿಕ್ಕಿರೋದಿಲ್ಲ, ಇಲ್ಲ ತಂದೆ ತಾಯಿ ಆಡ್ತಾ ಇರುವಂಥ ಜಗಳವನ್ನು ನೋಡಿ 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 ಅವ್ರಿಗೆ ಎಷ್ಟರ ಮಟ್ಟಿಗೆ ಮನಸ್ಸಿನಲ್ಲಿ ನೋವಾಗಿರುತ್ತೆ ಅಂದರೆ ಅವ್ರಿಗೆ ಯಾವುದಕ್ಕೂ ಪೇಷನ್ಸ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನೀವು ಒಂದು ಮಗುವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ ಅಂತಂದು ಹೇಳಿದ್ರೆ ಅದನ್ನು ಒಳ್ಳೆಯದನ್ನಾಗಿ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡ್ರೆ ಮಾತ್ರ ಮಗುವನ್ನು ಮಾಡ್ಕೊಳ್ಳೋ ಅಂತಹ ಒಂದು ನೈತಿಕತೆ ಇರಬೇಕು. ಇಲ್ಲ ನಮಗೆ ಬೇಕು, ಸಮಾಜದಲ್ಲಿ ಎಲ್ಲರೂ ಕ್ವೆಶನ್ ಮಾಡ್ತಾರೆ, ನಾವು ಫಂಕ್ಷನ್ಸಿಗೆ ಹೋದರೆ ಎಲ್ಲ ಕೇಳ್ತಾರೆ, ನಿಮಗಿನ್ನೂ ಮದುವೆ ಆಗಿಲ್ವಾ, ನಿಮಗಿನ್ನೂ ಮಕ್ಕಳಾಗಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ, ಅದಕ್ಕೋಸ್ಕರ ನಾವು ಮಾಡ್ಕೊಳ್ತೀವಿ ಅಂತಂದು ಹೇಳಿದ್ರೆ ಅದು ಸೂಕ್ತ ಅಲ್ಲ. ಅದು ಒಂದು ಏನು ಹೇಳ್ತಾರೆ ಅಂದರೆ ಋಣ ಅನ್ನೋದು ಬರುತ್ತೆ. ಆ ಋಣವನ್ನು ನಾವು ಯಾವ ರೀತಿ ತೀರಿಸ್ಕೊಳ್ಬೋದು? ನಾವೇನಾದರೂ ಅವ್ರಿಗೆ ಮಾಡೋದಕ್ಕೆ ಸಾಧ್ಯನಾ? ನಾವು ಅವ್ರಿಗೇನಾದರೂ ಬೇಕಿರುವಂಥ ಸಮಯದಲ್ಲಿ ನಾವು ಅವ್ರಿಗೇನಾದರೂ ಕೊಟ್ಟು ತೀರಿಸ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೆ ಒಂದು ಶ್ರೇಷ್ಠವಾಗಿರುವಂತಹ ಮಗುವನ್ನು ಕೊಡೋದ್ರ ಮೂಲಕ ಈ ಸಾಮಾಜಿಕ ಋಣವನ್ನು ಕೂಡ ನಾವು ತೀರಿಸ್ಕೋಬೋದು. ಅಷ್ಟೇ ಅಲ್ಲದೆ ಗರ್ಭಾವಸ್ಥೆಯಲ್ಲಿ ಯಾರಿಗಾದರೂ ಸೇವೆಯನ್ನು ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು, ಇದೆಲ್ಲದರಿಂದ ನಿಮ್ಮ ಮನೆಯಲ್ಲಿ ಒಂದು ಸರ್ವಶ್ರೇಷ್ಠವಾಗಿರುವಂಥ ಮಗುವಿನ ಜನನನೇ ಆಗುತ್ತೆ. ಅಷ್ಟೇ ಅಲ್ಲದೆ ಎಲ್ಲರ ಮನೆಯಲ್ಲಿ ಭಾಗವತವನ್ನು ಕೇಳುವಂಥದ್ದು, ರಾಮಾಯಣವನ್ನು ಕೇಳುವಂಥದ್ದು ಮಾಡ್ತಾ ಹೋದರೆ ಎಲ್ಲರ ಮನೆಯಲ್ಲಿ ಕೃಷ್ಣನಂತಹ ಮಗು ಹುಟ್ಟಿದರೆ ನಂದನ ಒಂದು ಗೋಕುಲವನ್ನೇ ನಾವು ನಿರ್ಮಾಣ ಮಾಡುವಂಥ ಶಕ್ತಿ ಈ ಒಂದು ಗರ್ಭ ಸಂಸ್ಕಾರಕ್ಕಿದೆ. ರಾಜಮಾತಾಗೆ ಜಾಯಿನ್ ಆಗೋದಕ್ಕೆ ಮುಂಚೆ ನಾನು ತುಂಬ ಕಡೆ ನಾನು ವಿಚಾರಿಸಿದ್ದೆ, ಗರ್ಭ ಸಂಸ್ಕಾರ ಮಾಡಲೇಬೇಕು ಅನ್ನೋದು ಒಂದು ನನ್ನ ತಲೆಯಲ್ಲಿತ್ತು ಮೊದಲಿಂದನೂ. ಎಲ್ಲಿ ನೋಡಿದ್ರು ನನಗೆಲ್ಲೋ ಒಂದು ಕಡೆ ತುಂಬ ಕತೆಗಳನ್ನ ಹೇಳೋದು, ಎಲ್ಲೂ ಪ್ರಾಕ್ಟಿಕಲ್ ಬೇಸ್ ಆಗಿ ನನಗೆ ಕಾಣಿಸ್ತಾ ಇರಲಿಲ್ಲ. ಹೀಗೆ ಹುಡುಕುವಾಗ ಒಬ್ಬರು ಫ್ರೆಂಡ್ ಕಡೆಯಿಂದ ನನಗೆ ಇದು ರಾಜಮಾತಾ ಅಂತ ಒಂದು ಗರ್ಭ ಸಂಸ್ಕಾರ ಮಾಡಿಸ್ತಾರೆ,
ಪ್ರೋಗ್ರಾಮ್ ಇದೆ, ಜಾಯ್ನ್ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ನಮಗೆ ಡೀಟೇಲ್ಸ್ ಎಲ್ಲ ಕಳಿಸಿದ್ರು, ಏನೇನಿರುತ್ತೆ, ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ. ನನಗೆ ಅದೇನೇ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಓಕೆ, ಎಲ್ಲೋ ಒಂದು ಕಡೆ ನಮ್ಮನ್ನು ಕೂರಿಸ್ಬಿಟ್ಟು ಕತೆ ಹೇಳೋದಿಲ್ಲ ಇವರು ಅಂತ ಹೇಳಿ. ಸೊ ಇದು ಸ್ಟಾರ್ಟ್ ಮಾಡಿದ ಆದಮೇಲೆ ನನಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಆಗಿದೆ. ಒಂದು, ನನ್ನ ಪ್ರೆಗ್ನೆನ್ಸಿನ ಪಾಸಿಟಿವ್ ಆಗಿ, ಎನರ್ಜೆಟಿಕ್ ಆಗಿ, ಆ್ಯಕ್ಟಿವ್ ಆಗಿ ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಯಿತು. ನಾನು ವರ್ಕಿಂಗ್ ಅಲ್ಲಿ ಇದ್ದೆ. ಎಮೋಷನಲಿ ತುಂಬ ರೋಲರ್ ಕೋಸ್ಟರ್ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಅದೆಲ್ಲೂ ಆಗೋದಕ್ಕೆ ಈ ಪ್ರೋಗ್ರಾಮಲ್ಲಿ ಬಿಡೋದೇ ಇಲ್ಲ, ಅಷ್ಟು ಎಂಗೇಜ್ ಆಗಿ ಇಟ್ಟಿರ್ತಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಅದರ ಅನುಭವ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮಗೆ ಯೋಗ ಹೇಳ್ಕೊಡ್ತಾರೆ. ಸೊ ಯೋಗ ಮಾಡೋದ್ರಿಂದ ಒಂದು, ಫಿಸಿಕಲಿ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಎಮೋಷ್ನಲಿ ನಾವು ಸ್ಟೇಬಲ್ ಆಗಿ ಇರ್ತೀವಿ. ಇದ್ರ ಜೊತೆಗೆ ವ್ರತಗಳು ಮಾಡಿಸ್ತಾರೆ. ನಾನು ನೋಡಿದಾಗ ಅಥವಾ ಕೇಳಿದಾಗ ತುಂಬ ಸಿಂಪಲ್ ಅನಿಸಿದ್ದ ವ್ರತಗಳು ನಾನು ಮಾಡಿದಾಗ ಆಗಿದ ಇಂಪ್ಯಾಕ್ಟು ಅಥವಾ ಅದಾದಮೇಲೆ ಆಗುವಂಥ ಆ ಪಾಸಿಟಿವ್ ವೈಬ್ ಇರ್ಬೋದು, ಆ ಡಿವೈನ್ ಫೀಲ್ ತುಂಬ ನಮ್ಮನ್ನು ಪ್ರಶಾಂತವಾಗಿ ಇಡಿಸುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಏನೋ ಒಂದು ಹೊಸ ಎನರ್ಜಿನ ಕೊಡುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಎಂಗೇಜ್ ಆಗಿದ್ದಾಗ ಯಾವುದೇ ನೆಗೆಟಿವ್ ಥಾಟ್ಸ್ ನಮಗೆ ಬರೋದಕ್ಕೆ ಅವಾಯ್ಡ್ ಮಾಡುತ್ತೆ ಇದೆಲ್ಲ. ಇದ್ರ ಜೊತೆಗೆ ನಮಗೆ ಪಾಸಿಟಿವ್ ಅಫರ್ಮೇಷನ್ ಎಷ್ಟು ಇಂಪಾರ್ಟೆಂಟು ಅಂದರೆ, ಪ್ರತಿ ಬಾರಿ ಏನಾದರೂ ಚಿಕ್ಕ ಪುಟ್ಟದಾಯಿತು ಅಂತ ಹೇಳಿದ್ರು ಒಂದೇ ಸಲ ಆ್ಯಂಗ್ಸೈಟಿ ಅನಿಸೋದು. ಸೊ ಈ ಪಾಸಿಟಿವ್ ಅಫರ್ಮೇಷನ್ ಅದರಿಂದ ಎಲ್ಲ ಆಚೆ ಬರೋದಕ್ಕೆ, ಎಸ್ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮಗೆ ಕೆಲವೊಂದು ಬುಕ್ಕುಗಳನ್ನ ಕೊಡ್ತಾರೆ, ಇದೇ ಬುಕ್ಕುಗಳನ್ನ ಓದಬೇಕು. ಸೊ ನಮ್ಮನ್ನು ನಾವು ಓದೋದು ನಮ್ಮನ್ನು ಎಷ್ಟು ಕ್ರಿಯೇಟಿವ್ ಆಗಿ ಮಾಡುತ್ತೆ ಅಂದರೆ, ನಮ್ಮ ಮೈಂಡನ್ನು ಕಾಮಾಗಿ ಇಡೋದು ಅಲ್ದಿರೆ ನಾವು ಯೋಚನೆ ಮಾಡೋದಕ್ಕೆ ಪಾಸಿಟಿವ್, ಇವ್ರು ಕಳಿಸೋ ಬುಕ್ಕುಗಳೇ ಆಗಿರುತ್ತೆ, ನಿಮ್ಮನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋ ಕಡೆಗೇ ತೊಗೊಂಡು ಹೋಗುತ್ತೆ. ಅದ್ರ ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫ್, ಫಾದರ್ ರೋಲ್ ಏನು, ಮದರ್ ರೋಲ್ ಏನು, ಬರೀ ಮಗು ಅಮ್ಮನ ಜವಾಬ್ದಾರಿ ಮಾತ್ರ ಅಲ್ಲ, ತಂದೆ ಜವಾಬ್ದಾರಿ ಏನೇನಿರುತ್ತೆ, ತಂದೆ ರೋಲ್ ಏನು ಈ ಪ್ರೆಗ್ನೆನ್ಸಿಯಲ್ಲಿ, ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ತಂದೆ ರೋಲ್ ಏನು, ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ. ಕೆಲವೊಂದು ಸಲ ನಮಗೆ ಹೇಗಿರುತ್ತೆ ಅಂದರೆ, ಮನೆಯಲ್ಲಿ ಇನ್ಫಾರ್ಮೇಷನ್ ಸಿಗೋದಿಲ್ಲ ಅಥವಾ ಯಾರನ್ನೋ ಕೇಳಿದಾಗ ಸರಿಯಾದ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಈ ಪ್ರೋಗ್ರಾಮಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಯಾರಿಗೆ ಬೇಕಾದರೂ ನೀವು ಯಾವಾಗಾದರೂ ಕಾಲ್ ಮಾಡ್ಬೋದು. ಆ್ಯಂಡ್ ಪ್ರತಿ ಬಾರಿ ನಾವು ಕಾಲ್ ಮಾಡಿದಾಗಲೂ ಅವ್ರು ನಮಗೆ ಯಾವುದೇ ಪ್ರಾಬ್ಲಮಿಂದ ಕಾಲ್ ಮಾಡಿದ್ರು ನಾವು ಕಾಲ್ ಡಿಸ್ಕನೆಕ್ಟ್ ಮಾಡೋದು ಸೊಲ್ಯೂಷನ್ ಮುಖಾಂತರ ನಾವು ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ. ನಮ್ಮನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನಾನು ಹೇಳೋದೇನು ಅಂದರೆ, ತುಂಬ ಜನ ವರ್ಕಿಂಗ್ ಇರೋರು ಇದ್ದಾರೆ. ಸೊ ಲಾಸ್ಟ್ವರೆಗೂ ಹೋಲ್ಡ್ ಮಾಡಿಕೊಂಡು ಡ್ಯೂ ಡೇಟ್ವರೆಗೂ ವೆಯ್ಟ್ ಮಾಡೋದ್ರ ಬದಲು ಸ್ವಲ್ಪ ದಿನ ಮುಂಚಿತವಾಗಿಯೇ ನೀವು ಲೀವ್ಗಳನ್ನ ತೊಗೊಂಡು ಈ ಥರ ಪ್ರೋಗ್ರಾಮ್ಗಳನ್ನ ಜಾಯಿನ್ ಆಗಿ ಇವನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಿ, ಒಂದು ನೀವು ಪಾಸಿಟಿವ್ ಆಗಿರ್ತೀರಾ, ನಿಮ್ಮಲ್ಲಿ ಕೂಡ ಆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಗುಗೆ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ನನ್ನ ಮಗನ ಹೆಸರು ನಚಿಕೇತ್ ಅಂತ, ಈಗ ಅವನಿಗೆ 2 ವರ್ಷ. ತುಂಬ ಖುಷಿ ಅನಿಸುತ್ತೆ, ದೇವರ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬ ತುಂಟ, ನಮ್ಮ ಮನೆಯಲ್ಲಿ ತುಂಬ ಹ್ಯಾಪಿನೆಸ್ಸು ಮತ್ತು ಖುಷಿಯನ್ನು ತಂದುಕೊಟ್ಟಿದ್ದಾನೆ. ತುಂಬ ಈಸಿಯಾಗಿ ಗ್ರಾಸ್ ಮಾಡ್ತಾನೆ. ಒಂದು ಸಲ ಹೇಳಿದ ಯಾವುದೇ ಶ್ಲೋಕಗಳನ್ನ ಇರಬಹುದು, ಈಸಿಯಾಗಿ ಅವನು ರಿಪೀಟ್ ಮಾಡ್ತಾನೆ. ತುಂಬ ಖುಷಿ ಕೊಡ್ತಾ ಇದೆ. ಮನೆಯೂ ಕೂಡ ತುಂಬ ತುಂಬಿದೆ ಅನ್ನೋ ಥರ ಫೀಲ್ ಇದೆ. ನಮ್ಮ ರಾಜಮಾತಾ ಟೀಮ್ ಮೇನ್ ಲೈನ್ ಇದೆಯಲ್ಲ, ಧ್ಯೇಯ, ಅವ್ರದ್ದು ತುಂಬ ದೊಡ್ಡ ವಿಷನ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಕೇವಲ ಮಗು ಬಗ್ಗೆ ಅಥವಾ ಒಂದು ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರ ಕಾನ್ಸಂಟ್ರೇಷನ್ ಶ್ರೇಷ್ಠ ಸಮಾಜದ ಮೇಲಿದೆ. ಸೊ ಅವರ ಟ್ಯಾಗ್ಲೈನೇ ಶ್ರೇಷ್ಠ ತಾಯಿ, ಶ್ರೇಷ್ಠ ಮಗು, ಶ್ರೇಷ್ಠ ಸಮಾಜ ಅಂತ ಹೇಳಿ. ಯಾರಿಗೆ ಇನ್ಫಾರ್ಮೇಷನ್ ಗೊತ್ತಿದೆ ಅಥವಾ ಯಾರು ವರ್ಕಲ್ಲಿದ್ದೀರಾ ಅಥವಾ ವರ್ಕ್ ಮಾಡ್ದಲೇ ಮನೆಯಲ್ಲಿ ಇರ್ತೀರಾ, ಈ ಪ್ರೋಗ್ರಾಮ್ಗೆ ಬೆಸ್ಟು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಗರ್ಭ ಸಂಸ್ಕಾರದ ಬಗ್ಗೆ. ಜಾಯಿನ್ ಆಗಿ ಸೊ ಮೇಕ್ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಗರ್ಭ ಸಂಸ್ಕಾರಕ್ಕೆ ಪೌರಾಣಿಕ ಮಹತ್ವವನ್ನು ಹೊರತುಪಡಿಸಿ ಈಗಿನ ಸಂದರ್ಭದಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಖಂಡಿತ. ಹೇಗೆ ಅಂತ ಹೇಳಿದ್ರೆ, ನಾವು ಅನೇಕ ದೇವಸ್ಥಾನಗಳಿಗೆ ಹೋಗಿರ್ತೇವೆ, ಇಲ್ಲ ಗದ್ದುಗೆಗಳಿಗೆ ಹೋಗಿರ್ತೇವೆ, ಅಷ್ಟೇ ಅಲ್ಲದೆ ಆಶ್ರಮಗಳು, ಮಠಗಳಿಗೆ ಹೋಗಿರ್ತೇವೆ. ಅಲ್ಲಿ ಫೋಟೋಸನ್ನೆಲ್ಲ ಹಾಕಿರ್ತಾರೆ, ಅವರು ಹೇಗೆ ಬೆಳೆದ್ರು, ಅವ್ರು ಹೇಗೆ ಏನೆಲ್ಲ ಪವಾಡಗಳನ್ನು ಮಾಡಿದರು ಅನ್ನೋದೆಲ್ಲದರ ಒಂದು ಚಿತ್ರಣ ಇರುತ್ತೆ. ಫಸ್ಟ್ ಫೋಟೋನ್ನೇ ನಾವು ನೋಡಿದ್ರೆ ಏನು ಕಾಣಿಸುತ್ತೆ ನಮ್ಮ ಕಣ್ಣಿಗೆ ಅಂತಂದರೆ, ಒಬ್ಬ ಗರ್ಭವತಿ ಮಾತೆ ಮಲಗಿರ್ತಾರೆ, ಅವರ ಗರ್ಭದಲ್ಲಿ ಎಲ್ಲ ಮೇಲೆ ನಿಂತ್ಕೊಂಡಿರುವಂಥ ಎಲ್ಲ ದೇವತೆಗಳು ನಿಂತ್ಕೊಂಡಿರ್ತಾರೆ. ಅವರು ಬ್ಲೆಸ್ ಮಾಡ್ತಾ ಇರ್ತಾರೆ, ಇಲ್ಲ ಆಶೀರ್ವದಿಸಿ ಒಂದು ಏನೋ ಒಂದು ಲೈಟ್ ಗರ್ಭದಲ್ಲಿ ಎಂಟರ್ ಆಗ್ತಾ ಇರುವಂಥದ್ದು
ಮೊದಲ ಚಿತ್ರಣ ಆಗಿರುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಎಲ್ಲ ಸಿದ್ಧ ಪುರುಷರು, ಈ ಎಲ್ಲ ಆಧ್ಯಾತ್ಮಿಕತೆಯಲ್ಲಿ ಉತ್ತುಂಗಕ್ಕೇರಿರುವಂತಹ ಪುರುಷರ ಮಹಾತ್ಮರ ಒಂದು ಜೀವನದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಸಿಗುವಂತಹ ಘಟನೆ. ಅದಕ್ಕೆ ಕಾರಣ ಏನು ಅಂದರೆ ಅವರ ತಂದೆ ತಾಯಿಯರು ಮಾಡಿರುವಂತಹ ಕರ್ಮಗಳ ಫಲ. ಅವರ ಮನೆಯಲ್ಲಿ ಭಗವಂತನ ಅಂಶ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿರಬೇಕಾದ್ರೆ ನಾವು ಪ್ರತಿಯೊಂದು ಬೇರೆದೆಲ್ಲದನ್ನು ಅಬ್ಸರ್ವ್ ಮಾಡ್ತೇವೆ, ಎಲ್ಲದನ್ನು ಅರ್ಥ ಮಾಡ್ಕೊಳ್ತೇವೆ, ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಯಾತಕ್ಕೆ ಇದನ್ನು ನಾವು ಇಗ್ನೋರ್ ಮಾಡ್ತೇವೆ? ನಮ್ಮ ಭಾರತವನ್ನು ಆರ್ಯಾವರ್ತ ಅಂತ ಕರಿತಿದ್ರು. ಆರ್ಯ ಅಂದರೆ ಶ್ರೇಷ್ಠ, ವರ್ತ ಅಂದರೆ ನಾಡು, ಶ್ರೇಷ್ಠ ಜನರು ಇರುವಂಥ ನಾಡು ಅಂತ ಕರಿತಾ ಇದ್ರು ನಮ್ಮ ಭಾರತವನ್ನು. ನಮ್ಮ ಭಾರತವನ್ನು ಮತ್ತೆ ನಾವು ಆರ್ಯಾವರ್ತವನ್ನಾಗಿ ಮಾಡೋದಕ್ಕಿರುವಂಥ ಏಕೈಕ ಸಾಧನೆ ಅಂದರೆ ಈ ಒಂದು ಗರ್ಭ ಸಂಸ್ಕಾರ ಅಂತಲೇ ಹೇಳಬಹುದು. ನನ್ನ ಮಗು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಶ್ರೇಷ್ಠವಾಗಿ ಬೆಳಿಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು, ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇತ್ತು ಅಂತಂದು ಹೇಳಿದರೆ ಖಂಡಿತವಾಗಿಯೂ ಗರ್ಭ ಸಂಸ್ಕಾರವನ್ನು ಕೊಡಲೇಬೇಕು ಅನ್ನೋದು ನನ್ನ ವಿನಂತಿ. ಗರ್ಭ ಸಂಸ್ಕಾರದ ಕುರಿತು ಇಷ್ಟೊತ್ತು ಸುವಿಸ್ತಾರವಾಗಿ ವಿವರಿಸಿದ್ದೀರಾ. ನಿಮಗೆ ನಮ್ಮ ವಾಹಿನಿಯ ವತಿಯಿಂದ ಧನ್ಯವಾದಗಳು. ತುಂಬ ಧನ್ಯವಾದಗಳು ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.